ನಾನು ಕೆರಿಯರನ್ನು ಶುರು ಮಾಡಿ ಸುಮಾರು ಒಂದು 15-16 ವರ್ಷ ಆಯಿತು ಐ ಟಿ ಒಂದು ಕ್ಷೇತ್ರದಲ್ಲಿ. ಸೊ ನಾವು ಶುರು ಮಾಡಿದಂಥ ದಿನದಿಂದ ಇವತ್ತಿನ ದಿನದವರೆಗೆ ಯಾವ ರೀತಿ ಜಾಗತಿಕವಾಗಿ ನಾವು ಕನೆಕ್ಷನನ್ನು ಇಟ್ಕೊಂಡಿದ್ದೀವಿ ಬೇರೆ ಬೇರೆ ಒಂದು ದೇಶಗಳ ಕಂಪ್ನಿಗಳ ಜೊತೆ. ಅಂದರೆ ಅಲ್ಲಿ ಏನಾದರೂ ಇಂಪ್ಯಾಕ್ಟ್ ಆದರೆ, ಅಂದರೆ ಒಂದಷ್ಟು ಜನರನ್ನ ಕಿತ್ತಾಕೋ ಒಂದು ಪ್ಲ್ಯಾನ್ ಏನಾದ್ರು ಆದರೆ, ಬಜೆಟ್ ಏನಾದ್ರು ತೆಗೆದ್ರೆ ಭಾರತದಲ್ಲಿ ಯಾವಾಗಲೂ ಗ್ರೋತ್ ಆಗ್ತಿತ್ತು. ಇಲ್ಲಿ ಜನರನ್ನು ಇನ್ನಷ್ಟು ಹೈರಿಂಗನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ನಮಗೆ ಯಾವಾಗಲೂ ಕೂಡ ಇಂಪ್ಯಾಕ್ಟ್ ಅನ್ನೋದು ಅಷ್ಟಾಗಿ ನಾವು ನೋಡೋದಕ್ಕೆ ಸಿಗ್ತಿರ್ಲಿಲ್ಲ. ಮೇ ಬಿ ಟೀಮಿಂದ ಅಲ್ಲಿ ಇಲ್ಲಿ ಮೂಮೆಂಟನ್ನು ಮಾಡೋರ ಹೊರತು ಸೊ ತುಂಬ ಜನರ ಕಿತ್ತಾಕೋ ಲೆವೆಲ್ಗೆ ಯಾವತ್ತೂ ಹೋಗ್ತಾ ಇರಲಿಲ್ಲ. ಆದರೆ ಕಳೆದ ಒಂದಷ್ಟು ವರ್ಷಗಳಲ್ಲಿ ಕೋವಿಡ್ ಆಗಿರ್ಬೋದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಇಂಪ್ಲಿಮೆಂಟೇಷನ್ ಆಗಿರ್ಬೋದು. ಸೊ ಈಗ ಜಾಗತಿಕವಾಗಿ ಪ್ರತಿಯೊಂದು ದೇಶಗಳಲ್ಲಿ ಕೂಡ ಇಂಪ್ಯಾಕ್ಟನ್ನು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈಗ ಹೊರ ದೇಶಗಳಲ್ಲಿ ಸಾವಿರಾರು ಜನನ ಕಿತ್ತಾಕಿದ್ರೆ ಭಾರತದಲ್ಲಿ ಕೂಡ ಸಾವಿರಾರು ಜನನ ಕಿತ್ತಾಕೋ ಒಂದು ಲೆವೆಲಲ್ಲಿ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು ನೆಕ್ ಟು ನೆಕ್ ಅಂತ ಏನಂತಾರೆ ಆ ರೀತಿಯ ಒಂದು ಕಾಂಪಿಟೇಷನ್ ಅಥವಾ ಒಂದು ಲೆವೆಲಲ್ಲಿ ನಮ್ಮ ಭಾರತದ ಒಂದು ಕಂಪನಿಗಳು ಕೂಡ ಇಲ್ಲೂ ಕೂಡ ಇಂಪ್ಯಾಕ್ಟನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯ ಒಂದು ಕೆಟ್ಟದಾದಂತಹ ಒಂದು ನ್ಯೂಸ್ಗಳ ಒಂದು ಮಧ್ಯದಲ್ಲಿ ನಾವು ದಿನ ಬೆಳಗಾದರೆ ಅಲ್ಲಿ ಇಂಪ್ಯಾಕ್ಟ್ ಆಯ್ತಂತೆ, ಈ ಕಂಪ್ನಿಲಿ ತೆಗೆದ್ರಂತೆ, ಆ ಕಂಪ್ನಿಲಿ ತೆಗೆದ್ರಂತೆ. ಸೊ ಇದೇ ಒಂದು ನ್ಯೂಸು ಐ ಟಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ಜನ ಆಲ್ಟರ್ನೇಟಿವ್ ಆಗಿ ಏನು ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಪ್ಯಾರಲಲ್ ಆಗಿ ತಮ್ಮ ಊರುಗಳಿಗೆ ಹೋಗಬೇಕಾ, ಅದ್ರ ಜೊತೆಗೆ ಈ ಒಂದು ಯುದ್ಧ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ನ ಮೇಲೆ ನಡೀತಿರುವಂತಹ ಯುದ್ಧದಿಂದ ಆಗಿರುವಂತಹ ಒಂದು ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಇರುವಂತಹ ಒಂದು ಬಿಕ್ಕಟ್ಟುಗಳು. ಸೊ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಹೋಟೆಲ್ ಇಂಡಸ್ಟ್ರಿ ಇದಾಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಸೊ ಬಹಳಷ್ಟು ಈ ರೀತಿಯ ಒಂದು ಇಂಪ್ಯಾಕ್ಟ್ ಇರುವಂತಹ ಒಂದು ಸಂದರ್ಭದಲ್ಲಿ ನಾನು ಯೂಶ್ವಲಿ ಲೇ ಆಫ್ಗಳನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ಆದರೆ ಇವತ್ತು ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಒಂದಷ್ಟು ಒಳ್ಳೆಯ ನ್ಯೂಸ್ಗಳನ್ನು ತೊಗೊಂಬಂದಿದ್ದೀನಿ. ಸೊ ನಿಮ್ಗೆ ಅಟ್ಲೀಸ್ಟ್ ಒಂದಷ್ಟು ಪಾಸಿಟಿವಿಟಿಯನ್ನು ಫೀಲ್ ಮಾಡೋದಕ್ಕೆ. ಸೊ ಬನ್ನಿ ಒನ್ ಬೈ ಒನ್ ನೋಡೋಣ ಏನೇನು ನಡೀತಾ ಇದೆ ನಮ್ಮ ಒಂದು ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಅಂತೇಳಿ.